ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಪಾಠದ 20ನೇ ಪ್ರಶ್ನೆ. ಕಲ್ಲಿದ್ದಲಿನ ಶುಷ್ಕ ಆಸವನದಿಂದ ಪಡೆಯುವ ಉತ್ಪನ್ನಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಕಲ್ಲಿದ್ದಲಿನ ಶುಷ್ಕ ಆಸವನದಿಂದ. ಶುಷ್ಕ ಆಸವನ ಅಂದ್ರೆ ಏನು? ಘನವನ್ನ ನಾವು ಆಮ್ಲಜನಕ ರಹಿತ ಸ್ಥಿತಿಯಲ್ಲಿ ಆಮ್ಲಜನಕ ರಹಿತ ಸ್ಥಿತಿಯಲ್ಲಿ ಅಂದ್ರೆ ಗಾಳಿಯ ಸಂಪರ್ಕ ಇಲ್ಲದಂತೆ ಅದನ್ನ ಹೆಚ್ಚಿನ ತಾಪಮಾನದಲ್ಲಿ ವಿಭಜಿಸಿ ನಾವು ಉತ್ಪನ್ನವನ್ನ ಪಡೆಯುವಂತಹ ಕ್ರಿಯೆಯನ್ನ ಶುಷ್ಕ ಆಸವನ ಅಂತ ಹೇಳ್ತೀವಿ. ಹಾಗಿದ್ರೆ ಆ ಕಲ್ಲಿದ್ದಲಿನ ಶುಷ್ಕ ಆಸವನದಿಂದ ಪಡೆಯುವ ಉತ್ಪನ್ನಗಳನ್ನು ಹೆಸರಿಸಿ ಅಂತ ಹೇಳಿದ್ದಾರೆ. ಕಲ್ಲಿದ್ದಲಿನ ಶುಷ್ಕ ಆಸವನದಿಂದ ಪಡೆಯುವ ಉತ್ಪನ್ನಗಳೆಂದರೆ ಓಕ್, ಕಲ್ಲಿದ್ದಲು ಡಾಂಬರು ಮತ್ತು ಕಲ್ಲಿದ್ದಲು ಅನಿಲ. ಕಲ್ಲಿದ್ದಲನ್ನ ಹೆಚ್ಚಿನ ತಾಪಮಾನದಲ್ಲಿ ಗಾಳಿ ಕಡಿಮೆ ಇರುವಂತೆ ಅಥವಾ ಆಕ್ಸಿಜನ್ ರಹಿತ ಪರಿಸ್ಥಿತಿಯಲ್ಲಿ ಹೆಚ್ಚಿನ ತಾಪಮಾನದಲ್ಲಿ ವಿಭಜನೆಗೊಳಿಸಿಯೋ ಏನೋ ಮಾಡಿ ಅದನ್ನ ಶುಷ್ಕ ಆಸವನ ಅಂತ ಏನ್ ಹೇಳ್ತೀವಲ್ಲ ಪದ್ಧತಿಯಲ್ಲಿ ಉತ್ಪನ್ನ ನಮಗ್ ಸಿಗ್ತದಲ್ಲ ಅದು ಓಕ್, ಕಲ್ಲಿದ್ದಲು ಡಾಂಬರು ಮತ್ತೆ ಕಲ್ಲಿದ್ದಲು ಅನಿಲ ಆಗಿರುತ್ತೆ. ಕೋಕನ್ನ ಎಲ್ಲಿ ಬಳಸ್ತೀವಿ ನಾವು? ಲೋಹಗಳ ಉದ್ಧರಣೆಯಲ್ಲಿ ಬಳಸ್ತೀವಿ. ಲೋಹಗಳನ್ನ ಉದ್ಧರಿಸಲು. ಅಂದ್ರೆ ಲೋಹಗಳು ನಿಮಗ್ ಗೊತ್ತು, ಅದು ಭೂಮಿಯಲ್ಲಿ ಸಿಗುವಂತಹ ಲೋಹಗಳಿರ್ತವೆ, ಅವು ಪ್ಯೂರ್ ಫಾರ್ಮ್ ಅಲ್ಲಿ ಇರೋದಿಲ್ಲ. ಅವುಗಳನ್ನ ಉದ್ಧರಿಸ್ಲಿಕ್ಕೋಸ್ಕರ ಕೋಕನ್ನ ಉಪಯೋಗಿಸ್ತಾರೆ. ಕಲ್ಲಿದ್ದಲು ಡಾಂಬರ್ ಅಂತೂ ಎಲ್ಲರಿಗೂ ಗೊತ್ತು. ಡಾಂಬರ್ ಅಂದ ತಕ್ಷಣ ತಲೆಯಲ್ಲಿ ಬಂದ್ಬಿಡ್ತದಲ್ವಾ? ರಸ್ತೆಯ ಮೇಲ್ಮೈ ಮೇಲೆ ಮಾಡಲಿಕ್ಕೆ ಕಲ್ಲಿದ್ದಲು ಡಾಂಬರ್ ಅನ್ನು ಉಪಯೋಗಿಸ್ತಾರೆ. ಈಗ ಕಲ್ಲಿದ್ದಲು ಡಾಂಬರ್ ಬದಲಾಗಿ ಬಿಟುಮೆನ್ ಅನ್ನು ಉಪಯೋಗಿಸ್ತಿದ್ದಾರೆ. ಬೇರೆ ಮಾತು. ಕಲ್ಲಿದ್ದಲು ಅನಿಲ ಇದನ್ನ ಉಷ್ಣವನ್ನ ಪಡೀಲಿಕ್ಕಾಗಿ ಕಲ್ಲಿದ್ದಲು ಅನಿಲವನ್ನ ಉಪಯೋಗಿಸ್ತಾರೆ. ಇದೆಲ್ಲ ಎಕ್ಸ್ಪ್ಲನೇಷನ್ ಏನ್ ಬೇಕಾಗಿಲ್ಲ. ಉತ್ಪನ್ನಗಳು ಅಂತ ಕೇಳಿದ್ದಾರೆ, ಹಾಗಾಗಿ ನೀವು ಕಲ್ಲಿದ್ದಲು ಡಾಂಬರ್ ಮತ್ತು ಕಲ್ಲಿದ್ದಲು ಅನಿಲ ಇಷ್ಟು ಬರೆದ್ರೆ ಸಾಕಾಗಿದೆ.